ಸೂಪರ್ ಹಿಟ್ ಸಿನಿಮಾದ ನಟ ಆಗಿರುವಂತಹ ಗೌರವ್ ಅವರು ನನ್ನೊಟ್ಟಿಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಇನ್ನೇನು 27ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಸ್, ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. ಹೆಂಗೆ ನಡೀತಾ ಇದೆ ಸದ್ಯಕ್ಕೆ ಸಿನಿಮಾದ ಪ್ರಮೋಷನು, ಕೆಲಸ ಎಲ್ಲ? ಇಂಟ್ರೂ ಕೊಡ್ತಾ ಇದ್ದೀವಿ. ಸಿನಿಮಾ ಪ್ರಮೋಷನ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಮಾಡ್ತಾ ಇದ್ವಿ. ಟೀಮ್ ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್, ಯಾಕಂದರೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ನಾಡಿದ್ದು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಖುಷಿ ಇದೆ. ಇದು ಸೂಪರ್ ಹಿಟ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಖುಷಿ ಇದೆ ಮೇಡಮ್. ಇದು ನಿಮ್ಮ 2ನೇ ಸಿನಿಮಾ. ಮೊದಲನೇದು ಅಮೃತಾಂಜನ್ ಅನ್ನುವಂಥ ಸಿನಿಮಾ ಮುಖಾಂತರವಾಗಿ ತೆರೆ ಮೇಲೆ ಕಾಣಿಸಿದ್ರಿ. ಸೊ ಈ ಸಿನಿಮಾ ಮುಖಾಂತರ ನೀವು ನಿಮ್ಮ ಅಭಿಮಾನಿಗಳಿಗೆ ಏನನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ? ತಪ್ಪು ಹೇಳ್ಬಿಟ್ರಿ, ರಾಂಗ್ ಹೇಳ್ಬಿಟ್ರಿ. 2ನೇ ಸಿನಿಮಾ ಅಲ್ಲ ಇದು. ನನ್ನ ಮೊದಲನೇ ಸಿನಿಮಾ ಮೇಡ್ ಇನ್ ಚೈನಾ ಅಂತ. ಅದಾದಮೇಲೆ ಲವ್ ಬರ್ಡ್ಸ್, ಅದಾದಮೇಲೆ ರಾಯಲ್ ದಿನಕರ್ ಸರ್ದು, ಅದಾದಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಅನೀಶ್ ಅವ್ರದ್ದು, ಅದಾದಮೇಲೆ ಬ್ರ್ಯಾಟ್, ಆಮೇಲೆ ಡೆವಿಲಲ್ಲಿ ಒಂದು ಪಾತ್ರ ಮಾಡಿದೆ, ಅದಾದಮೇಲೆ ಅಮೃತಾಂಜನ್, ಅದಾದಮೇಲೆ ರಕ್ಕಸಪುರದವಳು, ಸುಖಿ ಭವ, ಇವಾಗ ಸೂಪರ್ ಹಿಟ್. ಸೊ ಸೂಪರ್ ಹಿಟ್ ಮುಖಾಂತರವಾಗಿ ಫುಲ್ಲು ಹಿಟ್ ಆಗೋದಕ್ಕೆ ಹೊರಟಿದ್ದೀರಾ. ಇದರಲ್ಲಿ ನಿಮ್ಮ ಪಾತ್ರ ಏನಿದೆ ಸರ್? ಯಾಕಂತಂದರೆ ಪೋಸ್ಟರಲ್ಲಿ ಕಾಣಿಸ್ತಾ ಇರೋದ್ರಿಂದ ಎಲ್ಲರೂ ಅನ್ಕೊಳ್ತಾ ಇದ್ರು ನಾಯಕ ನಟ ಅಂತ ಹೇಳಿ. ಸೊ ಅಭಿಮಾನಿಗಳಿಗೆ ಏನನ್ನ ಬಡಿಸೋದಕ್ಕೆ ಹೋಗ್ತಾ ಇದ್ದಾರೆ? ನಗುನ ಬಡ್ಸಕ್ಕೆ ಹೋಗ್ತಾ ಇದ್ದೀವಿ. ಪೋಸ್ಟ್ರಲ್ಲಿ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು? ಸೊ ಏನೋ ಒಂದು ಹುಡುಗಿ ಇಬ್ಬರು ಹುಡುಗರು ಕಂಡು ಬರೋದ್ರಿಂದ ಇದೊಂದೇನೋ ಟ್ರೈಯಾಂಗಲಲ್ಲಿ ಸ್ಟೋರಿ ಇದೆ ಅನ್ನುವಂಥದ್ದು ಅಫ್ಕೋರ್ಸ್ ಎಲ್ಲ ಪ್ರೇಕ್ಷಕರಿಗೂ ಕಾಣಿಸುವಂಥದ್ದು. ಹಾಗೆ ಅಂದ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ. ಇದು ಟ್ರಾವೆಲಿಂಗ್ ಸಬ್ಜೆಕ್ಟು, ಅಂದರೆ ನಿಮ್ಗೊಂದು ಫನ್ ರಿಯಾಟ್ ಥರ ಇರುತ್ತೆ. ಅಂದರೆ ಒಂದು ಜರ್ನಿಲಿ ನಗು, ಅಂದರೆ ನಗ್ತಾ ನೀವೇನು ಜರ್ನಿ ಇಡೀ ಕರ್ನಾಟಕ ಜರ್ನಿ ಮಾಡಬೇಕು ಅಂದರೆ ಈ ಸಿನಿಮಾದಲ್ಲಿ ನೋಡಬೇಕು. ಅಂದರೆ ನೀವು ಏನೋ ಒಂದು ಇಷ್ಟು ದಿನ ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಒಬ್ಬರು ನಗ್ಸೋಕ್ಕೆ ಒಬ್ಬರು ಇರ್ತಾಯಿದ್ರು, ಇಬ್ಬರು ಇರ್ತಾಯಿದ್ರು. ಸೊ ತುಂಬ ಸಿನಿಮಾ ನೋಡಬೇಕಾಗಿತ್ತು ನೀವು ಎಲ್ಲರದು ಕಾಮಿಡಿ ನೋಡ್ಕೊಂಬರೋಕ್ಕೆ. ಬಟ್ ನಿಮ್ಗೆ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲಿ ಯಾರ್ಯಾರು ಲೆಜೆಂಡ್ಸ್ ಅಂತ ಇರ್ತಾರಲ್ಲ ಕಾಮಿಡಿಗೆ, ಅವರೆಲ್ಲರೂ ಇದೊಂದೇ ಸಿನಿಮಾದಲ್ಲಿದ್ದಾರೆ. ಸೊ ಸಾಧು ಸರ್ ಆಗಿರ್ಬೋದು, ಟೆನ್ನಿಸ್ ಕೃಷ್ಣ ಅವರಾಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಅವರಾಗಿರ್ಬೋದು, ವಿ ನಾಗೇಂದ್ರ ಪ್ರಸಾದ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಜಿ ಅವರು, ಆಮೇಲೆ ಪ್ರಮೋದ್ ಶೆಟ್ಟಿ ಅವರು, ಮೀನನಾಥ್ ಅವರು, ಗಿರಿ ಅವರು, ಗಿಲ್ಲಿ ನಟ ಅವರು, ನಾನು, ಎಲ್ಲರೂ ಇದ್ದಾರೆ ಸರ್. ಎಲ್ರಿಗೂ ಒಂದು ಬೆಸ್ಟ್ ಅನುಭವ ಅಂತ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಈ ಸಿನಿಮಾ ಮುಖಾಂತರವಾಗಿ ನಿಮ್ಗೆ ಯಾವುದು ಬೆಸ್ಟ್ ಅನುಭವ ಅಂತ ಅನಿಸಿದೆ? ಒಳ್ಳೆಯ ಅನುಭವ ಅಂದರೆ ನಾವು ಬೆಳಿಗ್ಗೆ 5 ಗಂಟೆ ಸನ್ರೈಸ್ ಶಾರ್ಟ್ ತೆಗೋಣ ಅಂತ ಹೋಗ್ತಾಯಿದ್ದು. ಎಲ್ಲರೂ 4:15ಗೆ ಎದ್ದು ರೆಡಿ ಆಗಿಬಿಟ್ಟು ದೇವ್ರ ಮನೆ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಮಧ್ಯೆ ನಮ್ಮ ವಿಜಯ್ ಅಂತ ಇದ್ದರು, ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನೀರು ತಗೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ದಾರೆ ಒಂದು 6 ಗಂಟೆ ಟೈಮ್ಗೆ. ಏನು ಬೆಟ್ಟ ಮೇಲೆ ಹೋಗಬೇಕು, ನೀರು ತಗೊಂಡು ವಾಪಸ್ ಬರ್ಬೇಕಾದ್ರೆ ಬೇರೆ ಕೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಗೆ. ಅದು ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಟ್ರೈ ಮಾಡಿದ್ದಾರೆ, ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡಿ ಟ್ರೈ ಮಾಡಿದ್ದಾರೆ, ಮೆಕ್ಯಾನಿಕ್ ಯಾರು ಫೋನ್ ಎತ್ತುತ್ತಾ ಇಲ್ಲ. ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ಅವರೆಲ್ಲ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಟ್ರೈ ಮಾಡಿದ್ದೀವಿ, ಆಗಿಲ್ಲ. ನಮ್ಮ ಮೆಕ್ಯಾನಿಕರವರು, ಆ ಊರಲ್ಲಿರೋ ಮೆಕ್ಯಾನಿಕ್ ಅವರು ಎದ್ದು ಮಕ್ಕ ತೊಳ್ಕೊಂಡು ಬಂದು ಸಿಂಪಲ್ಲಾಗಿ ಹಿಂಗೆ ಸ್ಟಾರ್ಟ್ ಮಾಡಿ ನೋಡಿದ್ರು. ಈ ಕೀ ಅಲ್ಲ, ಬೇರೆ ಕೀ ಹಾಕಿ ಅಂದರು. ಬೇರೆ ಕೀ ಹಾಕಿದ್ರೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಸೂರ್ಯ ಸನ್ರೈಸ್ ಆಗಿ ಆಲ್ರೆಡಿ ನತ್ತಿ ಮೇಲೆ ತೆಗೆದ್ಬಿಟ್ಟು ಹೊಡಿತಾ ಇದ್ದ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಸಿನಿಮಾದಲ್ಲಿ ಔಟ್ಡೋರ್ ಹೋದಾಗ. ಆ ಶೂಟ್ ನೆಕ್ಸ್ಟ್ ಡೇಗೆ ಹೋಯ್ತಾ ಅಥವಾ ಅವತ್ತೇ ಶೂಟ್? ಬಿಸಿಲಲ್ಲೇ ಡ್ರೋನ್ ಶಾಟ್ ಎಲ್ಲ ತಗೊಂಡು ಬಂದು, ನಾವು ಏನಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ. ಪ್ಲ್ಯಾನಿಂಗ್ ಪ್ರಕಾರ ಹೋಗಲೇಬೇಕಾಗುತ್ತೆ. ನಾವು ಒಂದಿನ ಇದು ಮಾಡಿದ್ರು ಒಂದಿನ ಇದಾಗ್ಬಿಡುತ್ತೆ, ಪ್ರೊಡ್ಯೂಸರ್ಗೆ ಹೊರೆ ಆಗಿಬಿಡುತ್ತೆ. ಹಾಗಾಗಿ ಅಂದ್ಕೊಂಡಿದ್ದು ಹೋಗಿ ಶೂಟ್ ಮಾಡಲೇಬೇಕು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಸಣ್ಣ ಎಲ್ಲಿ ಕವರ್ ಆಗಿರ್ತಾನೆ, ಬೆಟ್ಟ ಎಲ್ಲಿ ಅಪ್ಪಿದೆ ಅಲ್ಲೆಲ್ಲ ಡ್ರೋನ್ ಶಾಟ್ ತೊಗೊಂಡು ಬಂದ್ವಿ. ಸರ್, ಈಗ ದಿಗ್ಗಜರ ಜೊತೆಯಲ್ಲಿ ಮೂವಿ ಮಾಡ್ತಾ ಇದ್ದೀರಾ. ಸೊ ಈ ಸಾಧು ಕೋಕಿಲ್ ಸರ್ ಜೊತೆ ಆಗಿರ್ಬೋದು, ಅವರೆಲ್ಲರ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳಾಗಿರ್ಬೋದು, ಅಥವಾ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಹೊಸದ್ದು ಏನೋ ಕಲಿತಾ ಹೋಗ್ತೀರಾ. ಹೇಗಿತ್ತು ಸಾಧು ಕೋಕಿಲ್ ಸರ್ ಎಲ್ಲ? ಹೇಗಿತ್ತು ಅವ್ರ ಜೊತೆಗಿನ ಒಡನಾಟ ಎಲ್ಲ ಹೇಗಿತ್ತು ಸೆಟ್ಟಲ್ಲಿ? ಅಂದರೆ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ನಾವು ಅವಾಗೆಲ್ಲ ಸಾಧು ಸರ್ ಆಗಿರ್ಬೋದು, ಟೆನ್ನಿಸ್ ಕೃಷ್ಣ ಅವರೆಲ್ಲ ಆಗಿರ್ಬೋದು, ಟಿ ವಿಲೆಲ್ಲ ನೋಡಬೇಕಾದ್ರೆ, ನಾವು ಥಿಯೇಟ್ರ್ಗಳಲ್ಲಿ ನೋಡಬೇಕಾದ್ರೆ ಅಂದರೆ ಅದ್ಭುತನ ನೋಡ್ದಂಗೆ ಆಗ್ತಾಯಿತ್ತು ನಮಗೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಬೇಕು ಅಂದ್ರೇ ಅದೊಂದು ಕ್ಯೂರಿಯಾಸಿಟಿ ಇರೋದು, ಖುಷಿ ಇರೋದು, ಎಕ್ಸೈಟ್ಮೆಂಟ್ ಇರೋದು.
ಟೈಮ್ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಾಯಲ್ಲಿ. ಒಬ್ಬ ಕಲಾವಿದಂಗೆ ಅದು ತುಂಬ ದೊಡ್ಡದು. ಅದು ತುಂಬ ಖುಷಿ ಇದೆ ಮೇಡಮ್. ಆಮೇಲೆ ಸಾಧು ಸರ್ ಜೊತೆ ಅವರು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಹಂಚ್ಕೊಳ್ಳೋರು. ಅಂದರೆ ಹೊರ ದೇಶಕ್ಕೆಲ್ಲ ಹೋಗ್ತಾ ಇದ್ದಿದ್ದು, ಅಲ್ಲಿ ಯಾವ ಥರ ಇಂಪ್ರೂವ್ ಆಗಿರುತ್ತೆ, ಯಾವ ಥರ ಎಲ್ಲ ಇರುತ್ತೆ ಅಲ್ಲೆಲ್ಲ, ಅದನ್ನೆಲ್ಲ ಅವ್ರದ್ದು ಫೋಟೋ ಸಮೇತ ವೀಡಿಯೋ ಸಮೇತ ಎಲ್ಲ ತೋರಿಸಿ ನಮಗೆ ಹೇಳ್ತಾಯಿದ್ರು, ಟ್ರಾವೆಲ್ ಮಾಡಿ ತಿಳ್ಕೊಳ್ಳಿ. ಇದೆಲ್ಲ ತುಂಬ ಎಕ್ಸ್ಪೀರಿಯೆನ್ಸು. ಅಂದರೆ ಅವರು ಬಂದು ಆ್ಯಕ್ಟ್ ಮಾಡಿ ಹೋಗೋದು ಅಷ್ಟೇ ಅಲ್ಲದೆ ನಮಗೆ ಸ್ಕ್ರೀನ್ ಪ್ರೆಸೆನ್ಸ್, ಅಂದರೆ ಸ್ಕ್ರೀನಲ್ಲಿ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಕರ್ಕೊಂಡು ಇದು ಪಕ್ಕದಲ್ಲಿ ನಿಂತ್ಕೊಂಡು, ದೂರ ಯಾಕೆ ಹೋಗ್ತೀಯ, ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡು ಅನ್ನೋರು. ಅಂದರೆ ಅದೆಲ್ಲ ಪಾಪ ಹುಡುಗರು ಮಾಡಲಿ, ಒಳ್ಳೆಯದಾಗಲಿ ಅನ್ನೋದೊಂದು. ಸರ್, ಈಗ ಒಬ್ಬ ನಟರಿಗೆ ಒಂದೊಂದು ಹೊಸ ಪಾತ್ರಗಳು ಸಿಕ್ಕಾಗ ತುಂಬ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನನಗೆ ಇಂಥದ್ದೇ ಪಾತ್ರ ಬೇಕು, ಹೀಗೆ ಬೇಕು ಅಂತ ಹೇಳಿ. ನಿಮಗೆ ಅಂದ್ಕೊಂಡಿದ್ದಾರೆ ಇದರಲ್ಲಿ ಏನು ಹಿಂದೆ ಎಲ್ಲ ಮಾಡಿರುವಂತಹ ಮೂವಿಯನ್ನು ಹೋಲಿಕೆ ಮಾಡಿದ್ರೆ ಇದರಲ್ಲಿ ಏನಾದ್ರು ಡಿಫ್ರೆಂಟ್ ಪಾತ್ರ ಇದೆಯಾ, ಅಥವಾ ಹಾಸ್ಯದ ಮೂಲಕನೇ ನೀವು ಕಂಡು ಬರೋದಾ? ಹೇಗೆ? ಡಿಫ್ರೆಂಟ್ ಅಂತ ಏನಿಲ್ಲ, ಹಾಸ್ಯನೇ, ನಗುನೇ. ಅಂದರೆ ಏನೋ ಬೇರೆ ಏನೋ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಬಟ್ ಮಾಡೋದನ್ನೇ ವಿಭಿನ್ನವಾಗಿ ಮಾಡಿದ್ದೀವಿ ಅಷ್ಟೇ. ಅಲ್ಲಿ ನಮಗೆ ಕೆಲವೊಂದು ಸೀನ್ಗಳು ಮಾತ್ರ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಸಿಗ್ತಾಯಿತ್ತು, ಬಟ್ ಇದರಲ್ಲಿ ಇಡೀ ಸಿನಿಮಾ ಸಿಕ್ಕಿದೆ. ಅಂದರೆ ತುಂಬ ಸಿನಿಮಾಗಳಲ್ಲಿ ಹೇಳಿ ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ಅಂತ ತುಂಬ ಜನ ಕೇಳ್ತಾಯಿದ್ರು. ಇದರಲ್ಲಿ ಅಂದ್ಕೊಂಡಂಗೆ ಜಾಸ್ತಿ ಹೊತ್ತಿದ್ದೀರಾ ಅನ್ನೋದೊಂದು ಜಾಸ್ತಿ, ಅಂದರೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇದ್ದಾಗ ಓಕೆ. ಅಂದರೆ ತುಂಬ ಜನಕ್ಕೆ ಅನಿಸ್ಬೋದು, ಅಂದರೆ ಇಡೀ ಸಿನಿಮಾ ಇವ್ರನ್ನೇ ಹಾಕ್ಕೊಂಡು ಮಾಡಿದ್ರೆ ಇವ್ರು ಕ್ಯಾರಿ ಮಾಡ್ತಾರಾ, ಅಥವಾ ವರ್ಕ್ ಆಗುತ್ತಾ ಇವ್ರನ್ನ ಹಾಕೊಂಡು ಮಾಡಿದ್ರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತಲ್ವ. ಈ ಸಿನಿಮಾ ಮುಖಾಂತರ ಅದು ಇಲ್ಲಪ್ಪ, ಇವರು ಫುಲ್ ಸಿನಿಮಾ ಕ್ಯಾರಿ ಮಾಡ್ಬೋದು ಅಂತ ಅನಿಸ್ಬೋದೇನೋ ಅವ್ರಿಗೆ ಅಂತ ಅನಿಸುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಜಡ್ಜ್ಮೆಂಟ್ ಯಾವತ್ತಿದ್ರೂ ಆಡಿಯನ್ಸ್ದೇ ಇರುತ್ತೆ. ಅದು ಈಗ ವಿಭಿನ್ನವಾಗಿ ಪಾತ್ರ ಅಫ್ಕೋರ್ಸ್ ಬೇಕು ಅಂತ ಅನಿಸುತ್ತೆ ಒಬ್ಬ ನಟನಿಗೆ. ನಿಮಗೆ ನೆಕ್ಸ್ಟು ಇಂಥದ್ದೇ ಪಾತ್ರದಲ್ಲಿ ನಾನು ಮಾಡಬೇಕು ಅನ್ನುವಂಥ ಕನಸು ಏನಾದರೂ ಇದೆಯಾ? ಇದೆ ಮೇಡಮ್. ಅಂದರೆ ನನಗೆ ಈ ಹ್ಯೂಮರಲ್ಲಿ ಒಂದು ಡಾರ್ಕ್ ಕಾಮಿಡಿ ಅಥವಾ ಹ್ಯೂಮರ್, ಈ ಆವೇಶಂ ಸಿನಿಮಾ ಎಲ್ಲ ಬಂತು ಗೊತ್ತಾ, ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟ. ಅಂದರೆ ನಾವು ಸಿಚುವೇಷನಲ್ಲಿ ನಗ್ಸೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಥರ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ. ಆಮೇಲೆ ಹೋಗ್ತಾ ನಮಗೆ ಎಮೋಷನ್ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಕ್ಯೂರಿಯಸ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ 100% ಮಾಡ್ತೀನಿ. ಸಿಕ್ಕರೆ ಖಂಡಿತ ಮಾಡಬೇಕು. ಖಂಡಿತ ಸಿಗದೆ ಹೋಗಲಿ, ನಾವಂತೂ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ. ಸರ್, ಈಗ ಒಂದು ಕೇಳಿ ಬರ್ತಾ ಇರುವಂಥ ಮಾತೇನು ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಕಲೆಗೆ ಎಲ್ಲ ಕಡೆ ಬೆಲೆ ಸಿಗ್ತಾ ಇದೆ ಅಂತ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮಲ್ಲಿ ಕಲೆ ಇದ್ದರೂ ನಮಗೆ ಆ ಅವಕಾಶ ಸಿಗ್ತಿಲ್ಲ ಅಂತ ಒಂದಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂಥವ್ರಿಗೆ ತಾವು ಒಂದು ಮಾತು ಹೇಳೋದು? ಇಲ್ಲ, ಅಂದರೆ ನಮಗೂ ಯಾರೋ ಅವಕಾಶ ಸ್ಟಾರ್ಟಿಂಗ್ ಕೊಡಲಿಲ್ಲಲ್ವಾ, ಅಥವಾ ಅಂದರೆ ಬೇರೆ ಆಚೆ ಇಂಡಸ್ಟ್ರಿಯಿಂದ. ಈಗ ನಮ್ಮ ಮೋಹಿತ್ ಸರ್ರು ಪ್ಲ್ಯಾನ್ ಮಾಡಿ ಶಾರ್ಟ್ ಫಿಲಮ್ ಮುಖಾಂತರ ಮಾಡಿದ್ದು. ಸೊ ನಿಮ್ಮ ಕಲೆ ಏನಿದೆ ನೀವು ಎಕ್ಸ್ಪೋಸ್ ಮಾಡೋಕ್ಕೆ ಇವತ್ತು ತುಂಬ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಎಲ್ಲಿ ಬೇಕಾದರೂ ನೀವು ಪ್ಲ್ಯಾಟ್ಫಾರ್ಮ್ ಇದು ಮಾಡ್ಬೋದು. ನಿಮ್ಗೇನು ಅದಕ್ಕೇನು ಖರ್ಚೆ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಟ್ಯಾಲೆಂಟ್ ಇದ್ದರೆ ನೀವು ಪ್ರೂವ್ ಮಾಡ್ಕೊಳ್ಳೋಕೆ ತುಂಬ ಮಾಧ್ಯಮ ಇದೆ. ನೀವು ಇದೊಂದು ಏನೋ ಒಂದು ಮಾಡಿದ್ರಿ, ಇದರಿಂದ ನನಗೇನೋ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಪ್ರಯತ್ನ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ. ಎಲ್ಲೋ ಒಂದು ಕಡೆ ನಿಮ್ಮ ಟೈಮ್ ಬಂದಾಗ ಅದು ನಿಮಗೆ ಕೈ ಹಿಡಿಯುತ್ತೆ. ಅಂದರೆ ನಾನೇನೋ ಒಂದು ಇವಾಗ ಒಂದೇ ಒಂದು ಶಾರ್ಟ್ ಫಿಲಮ್ ಮಾಡ್ತೀನಿ, ಇದು ಆಗ್ತಿದ್ದಂಗೆ ನನಗೇನೋ ಒಂದು ಅದ್ಭುತ ಆಗಿಬಿಡುತ್ತೆ, ಅಥವಾ ನನಗೆ ಸಿನಿಮಾದವರೆಲ್ಲ ಕರೆದು ಬಿಡ್ತಾರೆ. ಒಂದು ಶಾರ್ಟ್ ಫಿಲಮ್ ನೋಡಿ ನಾನು ಅದನ್ನು ತೋರಿಸ್ಬಿಟ್ಟು ನಾನು ಅವಕಾಶ ಗಿಟ್ಟಿಸ್ಕೊಬೋದು. ಇದು ಇಲ್ಲಿ ವರ್ಕ್ ಆಗೋಲ್ಲ. ನೀವು ಸತತ ಪ್ರಯತ್ನ ಮಾಡ್ತಾ ಇರಬೇಕು ವಿತೌಟ್ ಎಕ್ಸ್ಪೆಕ್ಟೇಷನ್. ಯಾಕೆಂದರೆ ನಾನು ಇವಾಗ ಹತ್ತತ್ರ 50 ಶಾರ್ಟ್ ಫಿಲಮ್ ಆಯಿತು. ಅದೇ ಪೇಷನ್ಸಿಂದ 50 ಶಾರ್ಟ್ ಫಿಲಮ್ವರೆಗೂ ಬಂದಿದ್ದೀನಿ. ಸೊ ಇಷ್ಟು ಶಾರ್ಟ್ ಫಿಲಮ್ ಆದಮೇಲೆ ನಮ್ಗೆ ಇವಾಗ ಸಿನಿಮಾಗಳು ಸಿಗ್ತಾ ಹೋಗ್ತಾ ಇರೋದು. ನಾನು ಒಂದೇ ಶಾರ್ಟ್ ಫಿಲಮ್ ಮಾಡಿಬಿಟ್ಟು ನನಗೆ ಸಿನಿಮಾಗಳು ಸಿಗ್ತಾ ಇಲ್ಲ, ನಾನು ಹೋಗ್ಬಿಡೋಣ ಇಲ್ಲಿಂದ ಅಂದ್ಕೊಂಡಿದ್ದಿದ್ರೆ ಇವಾಗ ಈ ಸಿನಿಮಾಗಳಲ್ಲಿ ನಾನು ಮಾಡೋಕ್ಕಾಗ್ತಾಯಿತ್ತಾ, ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಾಯಿತ್ತಾ? ಆಗ್ತಾ ಇರಲಿಲ್ಲ. ಪೇಷನ್ಸ್ ಮುಖ್ಯ ಆಗುತ್ತೆ. ನಿಮಗೆ ಯಾರೋ ಒಬ್ಬರು ಬೇರೆಯವರು ಮಾಡ್ತಾಯಿದ್ದಾರೆ, ಬೇರೆಯವ್ರದ್ದು ಚೆನ್ನಾಗಿ ಆಗ್ತಾಯಿದೆ ಅಂದ ತಕ್ಷಣ ಅದನ್ನು ನೋಡ್ಬಿಟ್ಟು ನನಗಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಬೇಡಿ. ಬೇರೆಯವ್ರ ಟೈಮ್ ಲೈನಲ್ಲಿ ಅವ್ರ ಡೆಸ್ಟಿನಿಯಲ್ಲಿ ಬೇಗ ಸಿಗೋದಿರುತ್ತೆ ಅವರ ಹಣೆ ಬರದಲ್ಲಿ. ನಿಮಗೆ ಇನ್ನೊಂದು 4 ವರ್ಷ ಬಿಟ್ಟು ಸಿಗ್ಬೋದು, ಬಟ್ ಸಿಗುತ್ತೆ. ಪ್ರಯತ್ನ ಮಾತ್ರ ಬಿಡಬೇಡಿ. ಆಮೇಲೆ ಯಾರ ಮೇಲೆ ಡಿಪೆಂಡ್ ಆಗಬೇಡಿ, ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾಯಿರಿ ಅಷ್ಟೇ. ಸರ್, ಈಗ ನೀವು 50 ಶಾರ್ಟ್ ಮೂವಿ ಮುಖಾಂತರವಾಗಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಈಗ ಒಂದು ಈ ಏನು 3 ಅವರ್ ಮೂವಿ ಅಂತ ಒಂದು ಕಾನ್ಸೆಪ್ಟನ್ನು 2 ಅವರ್ ಅಂತ. ಸೊ ಬಟ್ ಎಲ್ಲರಲ್ಲಿ ಇರುವಂಥದ್ದು ಏನು ಅಂತಂದರೆ, ಈಗ ಶಾರ್ಟ್ ಮೂವಿಗೂ ಈ ಮೂವಿ ಅಜಗಜಾಂತರ ವ್ಯತ್ಯಾಸ ಇದ್ದೇ ಇರುತ್ತೆ. ಇಲ್ಲಿ ವರ್ಕ್ ಆಗಿರ್ಬೋದು, ಅಲ್ಲಿ ಮಾಡುವಂಥ ವರ್ಕ್ಗಳನ್ನು. ಸೊ ಈ ಎರಡನ್ನೂ ಕಂಪೇರ್ ಮಾಡಿದಾಗ ನಿಮ್ಗೆ ಯಾವತ್ತೂ ಅನಿಸಿದ್ಯಪ್ಪ ಅಲ್ಲಿಗಿಂತ ಇಲ್ಲಿ ಹೆವಿ ವರ್ಕ್ ಇದೆ, ಇದು ಕಷ್ಟ ಅಂತ? ಇಲ್ಲ ಮೇಡಮ್, ಅಂದರೆ ನಾವು ಶಾರ್ಟ್ ಫಿಲಮ್ನೇ ಸಿನಿಮಾ ಮೇಕಿಂಗ್ ಥರನೇ ಮಾಡ್ತಾಯಿದ್ವಿ. ಅಂದರೆ ನಮಗೆ ಇಲ್ಲೂ ಶಾರ್ಟ್ ಫಿಲಮಲ್ಲೂ ಕ್ಯಾಮ್ರಾ, ಲೈಟ್ಸು, ಸೆಟ್ ವರ್ಕು ಪ್ರತಿಯೊಂದು ನಾವು ಸಿನಿಮಾ ಪ್ಯಾಟರ್ನ್ ಏನಿದೆ ಹಂಗೆ ವರ್ಕ್ ಮಾಡ್ತಾಯಿದ್ದಿದ್ದು.
ಆಮೇಲೆ ನಮ್ಗೆ ಆ್ಯಕ್ಚುಲಿ ಸಿನಿಮಾದಲ್ಲೇ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು, ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನು. ಬಟ್ ನಮ್ಗೆ ಶಾರ್ಟ್ ಫಿಲಮ್ 2 ದಿನ ಶೂಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಾವು ಪಟ್ ಅಂತ ಒಂದೊಂದು ಸೀನ್ ಆದಮೇಲೆ ಶೂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಾನು ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಗಲ್ಲ, ಇದು ಶಾರ್ಟ್ ಫಿಲಮ್ಮು ಅದು ಸಿನಿಮಾ. ಆಬ್ವಿಯಸ್ಲಿ ಸಿನಿಮಾದಲ್ಲಿ ಜಾಸ್ತಿ ಜನ ಇರ್ತಾರೆ ಸೆಟ್ಟಲ್ಲೆಲ್ಲ, ಬಟ್ ಅಲ್ಲೂ ಆ್ಯಕ್ಟಿಂಗೇ ಮಾಡೋದು, ಇಲ್ಲೂ ಆ್ಯಕ್ಟಿಂಗೇ ಮಾಡೋದು. ನನಗೇನು ಆ ಥರ ಡಿಫ್ರೆನ್ಷಿಯೇಟ್ ಅನಿಸಿಲ್ಲ. ಸೊ ಅದು ನಟನೆ, ಇದು ನಟನೆ. ಸರ್, ಈಗ ನೆಕ್ಸ್ಟು ಯಾವುದಾದ್ರೂ ಮೂವಿ ಪ್ಲ್ಯಾನಿಂಗ್ ನಡೀತಾ ಇದೆಯಾ ಅಥವಾ ಮತ್ತೆ ಬೇರೆ ಶೂಟ್ ನಡೀತಾ ಇದೆಯಾ ಅಥವಾ ನೆಕ್ಸ್ಟ್ ಏನೆಲ್ಲ ಪ್ಲ್ಯಾನಿಂಗ್ಸ್ ಇದ್ದಾವೆ? ಮೇಡಮ್ ನಡೀತಾ ಇದೆ, ಬೀರ್ಬಲ್ 2 ನಡೀತಾ ಇತ್ತು, ಶೂಟ್ ಕಂಪ್ಲೀಟ್ ಆಯಿತು. ಅದರಲ್ಲೊಂದು 35-40 ಡೇಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಆ ಸಿನಿಮಾ, ಒಳ್ಳೆ ಮೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. KBN ಪ್ರೊಡಕ್ಷನ್ ಕೇಳಂಗೆ ಇಲ್ಲ. ಅದಾದಮೇಲೆ ಮುದ್ದುಗುಮ್ಮ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾನು ಪಾಯಲ್ಲು ಪೇರಾಗಿ 3 ಜನ ಪೇರ್, ಇದರಲ್ಲಿ ನಾನು ಪಾಯಲ್ಲು ಪೇರ್ ಆಗಿದ್ದೀವಿ. ಅದು ಅರ್ಧ ಶೂಟ್ ಆಗಿದೆ, ಇನ್ನು ಅರ್ಧ ನಡೀತಾ ಇದೆ. ಅದು ಬಿಟ್ಟು ಬೇರೆ ಒಂದಷ್ಟು ಪ್ಲ್ಯಾನ್ಗಳು ನಡೀತಾ ಇದೆ, ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ ಮೇಡಮ್. ಸರ್, 27ನೇ ತಾರೀಕು ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಬರ್ತಾ ಇದೆ. ಸೂಪರ್ ಹಿಟ್ ಆಗಲಿ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಯಾಕೆ ಬಂದು ಸಿನಿಮಾ ನೋಡೋದಕ್ಕೆ ಹೇಳ್ತೀರಾ? ಜೊತೆಗೆ ಅವರಿಗೆ ಹೇಳೋದಾದರೆ ಒಂದು ಮಾತನ್ನೇ. ಇದು 27ನೇ ತಾರೀಕು ನಮ್ಮದು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಒಂದು ಒಳ್ಳೆ ಸಿನಿಮಾ, ಅಂದರೆ ನಗ್ತೀರಾ, ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುತ್ತೆ. ಬಂದು ಒಂದು ಕರ್ನಾಟಕದಾದ್ಯಂತ ಓಡಾಡಿಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋವಂಥ ಸಿನಿಮಾ ಇದು. ಅಂದರೆ ಅಷ್ಟು ಚೆನ್ನಾಗಿ ಟ್ರಾವೆಲ್ ಮಾಡಿದ್ದೀವಿ ಇಡೀ ಕರ್ನಾಟಕದಲ್ಲಿ. ತುಂಬ ಜನ ದಿಗ್ಗಜರು ಇರುವಂಥ ಸಿನಿಮಾ ಇದು. ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ಥಿಯೇಟ್ರಲ್ಲೇ ಬಂದುಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಸೂಪರ್ ಹಿಟ್ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಗೌರವ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.